ಮೇಲೆ ಇದೆಲ್ಲ ಫುಲ್ಲು ಕಾಂಡಮ್ ಯೂಸ್ ಮಾಡಿಕೊಂಡು ಮಾಡಿರೋದು. ನಮ್ಮ ಕ್ರಿಸ್ಮಸ್ ತಾತ ಯಾವ ರೇಂಜಿಗೆ ಮಾಡಿಬಿಟ್ಟಿದ್ದಾರೆ. ನಮಸ್ಕಾರ ಬಾಸು, ಎಲ್ಲರೂ ಹೇಗಿದ್ದೀರಿ? ಸೊ ನಮ್ಮ ಬೆಂಗಳೂರಲ್ಲಿ ಎಷ್ಟೊಂದು ಕೆಫೆಗಳು ನೋಡಿರ್ತೀರಿ. ಜೈಲ್ ಕೆಫೆ ಮತ್ತು KGF ಕೆಫೆ, ಗಾರ್ಡನ್ ಕೆಫೆ, ಎಷ್ಟೊಂದು ವೆರೈಟಿ ಕೆಫೆಗಳು ನೋಡಿದ್ದೀರಿ ಮತ್ತು ಎಷ್ಟೋ ಜನ ಹೋಗಿ ಬಂದಿರ್ತೀರಿ. ಆದರೆ ಈ ಥೈಲ್ಯಾಂಡ್ ಒಳಗಡೆ ಒಂದು ಡಿಫ್ರೆಂಟಾಗಿ ಕೆಫೆನ ಮಾಡಿದ್ದಾರೆ. ಯಾವ ಥರ ಅಂದರೆ ಕಾಂಡಮ್ ಯೂಸ್ ಮಾಡಿ ಕೆಫೆನ ಮಾಡಿದ್ದಾರೆ. ಸೊ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ. ಮತ್ತು ಯಾಕೆ ಈ ಕೆಫೆನ ಕಾಂಡಮಲ್ಲಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಬಸ್ಸು ನನ್ನ ಹಿಂದೆ ನಿಮಗೆ ಕಾಣಿಸ್ತಾ ಇರೋದು ಕ್ಯಾಬೇಜ್ ಆ್ಯಂಡ್ ಕಾಂಡಮ್ಸ್ ರೆಸ್ಟೋರೆಂಟ್ ಅಂತ. ಸೊ ಇದೊಂದು ಕೆಫೆ. ಸೊ ಈ ಕೆಫೆ ಯಾಕಪ್ಪ ಈ ಥರ ಹೆಸರಿಟ್ಟಿದ್ದಾರೆ ಅಂದರೆ, ಕ್ಯಾಬೇಜ್ ಅಂದರೆ ಎಲೆಕೋಸು ಎಲ್ಲಿ ತಗೊಳ್ತೀರಿ? ತರಕಾರಿ ಅಂಗಡಿಯಲ್ಲಿ. ಕ್ಯಾಬೇಜ್ನ ನಾವು ಡೈರೆಕ್ಟಿಗೆ ಹೋಗಿ ಕ್ಯಾಬೇಜ್ ಕೊಡಿ ಅಂತ ಕೇಳ್ತೀರಿ, ಕಾಂಡಮ್ನ ಹೋಗಿ ಕೇಳೋಕ್ಕಾಗಲ್ಲ. ಸೊ ಇವ್ರ ಕಾನ್ಸೆಪ್ಟ್ ಏನು ಅಂದರೆ, ಕ್ಯಾಬೇಜನ್ನು ಯಾವ ಥರ ತಗೊಳ್ತಿರೋ ಅದೇ ಥರ ಕಾಂಡಮ್ನ ಹೋಗಿ ತಗೊಳ್ಳಿ ಅಂತ ಒಂದು ಮೇನ್ ಕಾನ್ಸೆಪ್ಟ್ ಇವ್ರದ್ದು. ಒಳಗಡೆ ಹೋಗಿ ನೋಡೋಣ. ಡೆಕೋರೇಷನ್ ಫುಲ್ಲು ಕಾಂಡಮ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ಲೈಟ್ ಹಾಕಿದ್ದಾರೆ. ಇಲ್ಲಿ ಲೈಟ್ ಇದೆಯಲ್ವಾ ಮುಂದೆ, ಸೊ ಅಲ್ಲಿ ಮುಂದೆ ಕಾಣಿಸ್ತಿದಲ್ವಾ, ಈ ಲೈಟ್ ಎಲ್ಲ ಕಾಂಡಮ್ನ ಅಟ್ಯಾಚ್ ಮಾಡಿದ್ದಾರೆ. ಅಂದರೆ ಫುಲ್ಲು ಕಾರ್ನರ್ಗೆ ಈ ಲ್ಯಾಂಪ್ ಥರ ಕಾಣಿಸ್ತಿರೋದು, ಇದು ಫುಲ್ಲು ಆ ಶೇಪಲ್ಲಿ ಕಾಂಡಮ್ ಶೇಪಲ್ಲಿದೆ. ಇದು ಫುಲ್ಲು ಕಾಂಡಮ್ಸ್ ಯೂಸ್ ಮಾಡಿ ಡೆಕೋರೇಟ್ ಮಾಡಿದ್ದಾರೆ. ಲೈಟ್ ಫುಲ್ಲು ಇನ್ನು ಮುಂದೆ ನೋಡ್ಬೋದು ನೀವು, ಬೆಜ್ಜಾನೈತೆ. ಈ ಜನ್ರೇಷನ್ ಏನು ಕಮ್ಮಿ ಇಲ್ಲಪ್ಪ, ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಇದನ್ನೇನು ಯೂಸ್ ಮಾಡ್ತಾರೆ? ಏಡ್ಸ್ ಆ್ಯಂಡ್ ಪೋಲಿ ಮಕ್ಕಳ ಜನನ ನಿರ್ಮೂಲನೆಗೆ ಸಹಕಾರಿ. ಈ ಕೆಫೆ ಫುಲ್ಲು ಕಾಂಡಮ್ ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡಿದ್ದಾರೆ. ನಮ್ಮ ಮುಂದ್ಗಡೆ ಏನು ಮಾಡಿದ್ದಾರೆ ಗೊತ್ತಾ? ಇಲ್ಲಿ ನೋಡಿ ಯಾವ ಥರ ಮಾಡಿದ್ದಾರೆ. ಇವ್ರ ಮೇಲೆ ಇದೆಲ್ಲ ಫುಲ್ಲು ಕಾಂಡಮ್ ಯೂಸ್ ಮಾಡಿಕೊಂಡು ಮಾಡಿರೋದು. ಮತ್ತು ಇಲ್ಲಿ ನೋಡಿ ನಮ್ಮ ಕ್ರಿಸ್ಮಸ್ ತಾತ ಯಾವ ರೇಂಜಿಗೆ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕಾಂಡಮ್ ಯೂಸ್ ಆಗಿದೆ ಇಲ್ಲೆಲ್ಲ. ಸೊ ಇದೆಲ್ಲ ಫುಲ್ಲು ರಿಯಲ್ ಕಾಂಡಮ್ಸ್ ಯೂಸ್ ಮಾಡಿಕೊಂಡು ಮಾಡಿರೋದು. ಮತ್ತು ಇಲ್ಲೊಂದು ನೋಡಿ, ನೋಡಿದ್ರಲ್ವಾ, ಇಲ್ಲಿ ಪಕ್ಕದಲ್ಲಿ ಒಂದು ಬೊಂಬೆ ಟೈ ಟೀ ಅಂತ ಕರೀತಾರೆ ಇದನ್ನು. ಸೊ ಯಾವ ಥರ ಕೊಟ್ಟಿದ್ದಾರೆ. ಮತ್ತು ಶುಗರ್ ಬೇಜಾನ್ ಕೊಟ್ಬಿಟ್ಟಿದ್ದಾರೆ. ಇಷ್ಟು ಶುಗರ್ ಪ್ಯಾಕೆಟೇ ಇಲ್ಲ ಕಾಂಡಮ್ ಪ್ಯಾಕೆಟ್, ಇದು ಶುಗರ್ ಪ್ಯಾಕೆಟ್ ಅಲ್ವಾ? ಹಂಗೆ ಅದೇ ಥರ ಫೀಲ್ ಆಯಿತು. ನೋಡಿ ಇಲ್ಲಿರೋದು. ಸೊ ಈಗ ಇದನ್ನು ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ. ಎಲ್ಲ ರೆಡ್ ಒಳ್ಳೆ ರಕ್ತ ಬಂದಂಗೆ ಬರ್ತೈತಿ ಇಲ್ಲಿ. ಬಾ, ಸಖತ್ತಿಗಿದೆ. ಸ್ಟ್ರಾಂಗು ಕೊಟ್ಟಿದ್ದಾರೆ ಬಸ್ಸು. ಟೀ ಮಾತ್ರ ಸಖತ್ತಿಗಿದೆ. ಬಸ್ಸು ನಮಗೆ ಬಿಲ್ ಕೊಡುವಾಗ ಇವರು ಇದನ್ನು ಕೊಡ್ತಾರೆ. ಸೊ ನಿಮ್ಗೇನಾದರೂ ಕಾಂಡಮ್ಸ್ ಬೇಕಾದರೆ ಎತ್ಕೊಂಡು ಹೋಗ್ಬೋದು ಫ್ರೀಯಾಗಂತ. ಸೊ ಇದನ್ನು ಸೈಡ್ಗೆ ಇಡೋಣ. ಹೊರಡ್ತಾ ಇದ್ದೀರಿ. ಇಲ್ಲಿ ಹೋಗೋಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ನೋಡ್ಬೋದು, ಸಾರಿ ವಿ ಹ್ಯಾವ್ ನೋ ಮಿಂಟ್ಸ್, ಪ್ಲೀಸ್ ಟೇಕ್ ಎ ಕಾಂಡಮ್ ಇನ್ಸ್ಟೆಡ್ ಅಂತ. ಸೊ ಅದರಲ್ಲೂ ನಿಮಗೆ ಎಷ್ಟೊಂದು ಕಾಂಡಮ್ಸ್ ಹಾಕಿರ್ತಾರೆ. ಇಲ್ಲಿ ನೋಡಿ, ಮಿಲ್ಟ್ರಿ ಸೈಜು, ಪೊಲಿಟಿಷಿಯನ್ ಸೈಜು, ಮತ್ತು ಇದು ಯಾವುದೋ ಇದು ಕೂಪ್ ಸೈಜ್ ಅಂತೆ, ಇದು ಡೆಮೋಕ್ರಸಿ ಸೈಜು. ಯಾವ್ದು ಬೇಕೋ ಎತ್ಕೊಬೋದು. ಬಸ್ಸು ನಿಮಗೆ ಈ ಕ್ರಿಸ್ಮಸ್ ತಾತನ ನೋಡಿ ನಿಮ್ಗೆ ಏನು ಅನಿಸ್ತಿದೆ? ಮತ್ತು ಇಲ್ಲಿ ಪಕ್ಕದಲ್ಲಿ ಸಿಂಡ್ರೆಲ್ಲಾ ಥರ ನಿಲ್ಸಿದ್ದಾರೆ. ಇದನ್ನ ನೋಡಿ ಏನು ಅನಿಸ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಮ್ಮ ಬೆಂಗಳೂರಲ್ಲಿ ನಾವು ಬನ್ನೇರುಘಟ್ಟ ಝೂಗೆ ಹೋಗಿದ್ದೀರಿ, ಮತ್ತು ಬನ್ನೇರುಘಟ್ಟ ಫಾರೆಸ್ಟ್ ಒಳಗಡೆ ಹೋಗಿದ್ದೀರಿ ಸಫಾರಿ ಥರ. ಆದರೆ ಇಲ್ಲೂ ಸಹ ಅದೇ ಥರ ಒಂದು ಝೂ ಇರುತ್ತೆ. ಸೊ ಎಲ್ಲರೂ ಬ್ಯಾಂಕಾಕ್ಗೆ ಬಂದ ಮೇಲೆ ಇಲ್ಲಿಗೆ ಬಂದೇ ಬರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಬಂದ ಮೇಲೆ ಒಂದು ಚಿಂಪಾಂಜಿ ಥರ ಇದೆಯಲ್ವಾ, ಅದ್ರ ಜೊತೆ ಫೋಟೋ ಇಡ್ಸ್ಕೊಂಡು ಹೋಗ್ತಾರೆ. ಸೊ ಅದೇ ಥರ ಬೆಳಿಗ್ಗೆ ಪ್ಲ್ಯಾನ್ ಮಾಡಿ 9 ಗಂಟೆಗೆ ಮನೆ ಬಿಟ್ಟಿದ್ದೀನಿ. ಈಗ ಟೈಮು 11 ಗಂಟೆ ಆಗಿದೆ ಥೈಲ್ಯಾಂಡ್ ಟೈಮಿಂಗ್ಸ್ ಪ್ರಕಾರ. ಹಲೋ, ಸಾರಿ ಅವ್ರು ಏನು ಹೇಳ್ತಾ ಇದ್ದಾರೋ ನನಗೆ ಅರ್ಥನೇ ಆಗಿಲ್ಲ. ನನ್ನ ಮುಂದ್ಗಡೆನೆ ಕಾಣಿಸ್ತಿದೆ, ಇಲ್ಲಿ ನೋಡಿ. 1996 ಮಾಡಿರೋದು. ಈ ಪಾರ್ಕು ಟೋಟಲ್ 550 ಎಕರೆ ಇದೆ. ಬಸ್ 180 ಬಾತ್ ಆಗಿದೆ. ಮತ್ತು ಸಂಡೇ ಮತ್ತು ಸ್ಯಾಟರ್ಡೆ ಕ್ಲೋಸಿಂಗ್ ಟೈಮ್ ಅಂತೆ ಇಲ್ಲಿ. ಇವ್ರು ತುಂಬ ವೆಲ್ಕಮ್ ಮಾಡ್ತಾರೆ. ಥ್ಯಾಂಕ್ ಯು. ನೋಡಿ ಚೆನ್ನಾಗಿ ಅವರು ರೆಸ್ಪೆಕ್ಟ್ ಕೊಡ್ತಾರೆ. ದಿಸ್ ಬಸ್, ಥ್ಯಾಂಕ್ ಯು. ಸೊ ಈ ಬಸ್ಸಲ್ಲಿ ಹೋಗೋದೀಗ, ಬನ್ನಿ. ಫೈನಲಿ ನಮ್ಮ ಡ್ರೈವರ್ ಬಂದರು. ಸೊ ಡ್ರೈವರ್ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನಂತೂ ಫ್ರಂಟ್ ಸೀಟಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ, ನಿಮಗೆ ಕ್ಲೀನಾಗಿ ಎಲ್ಲ ತೋರಿಸೋಣ ಅಂತ. ಸೊ ಸ್ಟಾರ್ಟಿಂಗಲ್ಲೇ ನಮಗೆ ಜಿರಾಫೆ ಕಾಣಿಸ್ತಿದೆ. ಅಲ್ಲೋಡಿ ಮುಂದುಗಡೆ ಕಾಣಿಸ್ತಾ ಇರೋದು ಝೀಬ್ರಾ ಮತ್ತು ಈ ಪಕ್ಷಿಗಳು ಎಷ್ಟೊಂದಿದೆ. ಈ ಕಡೆ ನೋಡಿ ರೈನೋಸರ್ ಐತೆ, 1 2 3 4 ಐತೆ. ಇಲ್ಲ 5 ಇದೆ. ಅಲ್ಲೊಂದಿದೆ.
ಇಲ್ಲಿರೋದಕ್ಕೆ ಒಂದೇ ಒಂದು ಕಾಲು ಐತೆ ಬಸ್ಸು. ನೋಡಿ ಅದಕ್ಕೆ ಒಂದೇ ಒಂದು ಕಾಲು ಐತಾ ಇಲ್ಲ ಇರೋದೇ ಹಂಗೇನ? ಇಲ್ಲ ಒಂದು ಕಾಲು ಮೇಲೆ ಎತ್ಬಿಟ್ಟೈತೆ ನೋಡಿ. ಈ ಕಾಲು ಮೇಲೆ ಎತ್ತಿಕೊಂಡ್ಬಿಟ್ಟೈತೆ, ಮುಚ್ಚಿಕೊಂಡ್ಬಿಟ್ಟೈತೆ. ಒಂದೇ ಕಾಲಲ್ಲಿ ನಿಂತಿದ್ದಂಗೆ ಅಂತ ಫೀಲ್ ಆಗುತ್ತೆ. ನನಗೆ ಒಂದು ಡೌಟ್ ಬರ್ತೈತೆ ಇವಾಗ, ಇಲ್ಲಿ ಇಷ್ಟೊಂದು ಪಕ್ಷಿಗಳಿದೆ, ಈ ಪಾರ್ಕ್ನ ಬಿಟ್ಟು ಬೇರೆ ಪಾರ್ಕ್ಗೆ ಹೋಗಲ್ವಾ, ಅಂದರೆ ಬೇರೆ ಕಡೆ ಹೋಗಲ್ವಾ ಅಂತ. ನೋಡಿ ಎಷ್ಟು ಚೆಂದ ಹೋಗ್ತೈತೆ ಇಲ್ಲಿ. ಬಂತು ನೋಡಿ ರೈನೋಸರ್. ನೋಡಿ ಎಷ್ಟೊಂದು ರೈನೋಸರ್ಸ್ ಇದೆ. ಇಲ್ಲಿದೆ, ಇಲ್ಲಿ 3 ಇದೆ. ಬಸ್ಸು ಎಷ್ಟೊಂದು ಕೊಕ್ಕರೆಗಳೈತೆ ನೋಡು ಬಸ್ಸು. ಇಲ್ಲಿ ಫುಲ್ ಮರ ಫುಲ್ಲು ಅದೇ. ಇಲ್ಲಿ ನೋಡಿ, ಇಲ್ಲಿ ಮರದ ಮೇಲೆ ಅಲ್ಲಿ ಮುಂದ್ಗಡೆ ಎಷ್ಟೊಂದು ಕಾಣಿಸ್ತೈತೆ. ಬಾ ಎಷ್ಟು ಫ್ರೀಡಮ್ ಇದೆ. ತುಂಬ ಲೈಕ್ ಆಗಿದೆ ಇದು ಒಂದೇ. ಯಾಕಂದರೆ ಓಪನ್ ಏರಿಯಾ, ಎಲ್ಲಿ ಬೇಕೋ ಓಡಾಡ್ಬೋದು. ಈ ಕೊಕ್ಕರೆಗಳು ಫುಲ್ಲು ಓಪನ್ ಆಗಿಬಿಟ್ಟಿದ್ದಾರೆ. ನೋಡಿ ಇಲ್ಲಿ. ಬಸ್ಸು ಈಗ ಲಯನ್ಸ್ ಬರುತ್ತೆ. ಲಯನ್ಸು ವೆಯ್ಟ್ ಮಾಡೋಣ ಲಯನ್ಸ್ಗೆ. ಬಸ್ಸು ನಿಮ್ಗೆ ಅಲ್ಲಿ ಕಾಣಿಸ್ತಿದೆ ನೋಡಿ. ಲಯನ್ಸು ತಿನ್ನೋದು ಮಲಗೋದು ಅಷ್ಟೇ. ಅದೇ ಫಾರೆಸ್ಟಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಪಾಪ ಕಷ್ಟಪಟ್ಟು ಪ್ರಾಣಿನ ಹುಡುಕ್ತಾ ಇತ್ತು, ಯಾವುದಾದ್ರೂ ಪ್ರಾಣಿನ ಬೇಟೆ ಮಾಡ್ತಿತ್ತು. ಆದರೆ ಇಲ್ಲಿ ಈ ಅಪ್ಪ ಇದ್ದಾನೆ ನೋಡಿ, ಓಪನ್ನಲ್ಲಿ ಕುತ್ಕೊಂಡಿದ್ದಾನೆ. ಏನು ಭಯನೇ ಇಲ್ವ ಈ ಅಪ್ಪನಿಗೆ? ಈ ಅಪ್ಪ ತಂದಾಕ್ತಾನೆ, ತಿಂತೀನಿ ಮಲ್ಕೊತೀನಿ ಅಷ್ಟೇ. ಅದ್ರಲ್ಲಿ ಡೈಲಾಗು ಎಷ್ಟು ದಪ್ಪ ಐತೆ ಗುರು. ಅಲ್ಲ ಬಸ್ಸು, ಇದೇನ ನಾನು ಮುಂದೆ ಬಂದರೆ ನಾನು ಇಲ್ಲೇ ಹುಚ್ಚೆ ಹಟ್ಕೊಂಡ್ಬಿಡ್ತೀನಿ ಅನ್ನೋ ದೇವರಣೆಗೋ ನಿಜವಾಗ್ಲಿದು ಆ ರೇಂಜಿಗೆ ಐತೆ. ಫಸ್ಟ್ ಟೈಮ್ ಅಪ್ಪ ಇಷ್ಟು ದೊಡ್ಡದಾಗಿರೋದು ನೋಡ್ತಾ ಇರೋದು ನಾನು ಕಣ್ಮುಂದೆ. ಲಯನ್ನ ನೋಡಿದ್ರಲ್ವಾ, ಲಯನ್ನ ಕಿಂಗ್ ಆಫ್ ಜಂಗಲ್ ಅಂತ ಹೇಳೋದೇನು ಸುಮ್ಮನೆನಾ? ಅಷ್ಟು ದಪ್ಪ ಐತೆ ಅದಕ್ಕೆ. ಇಡೀ ಪ್ರಪಂಚದಲ್ಲಿ ಇರೋದೇ 4,000 ಬಸ್ಸು. ಅದರಲ್ಲಿ ನಮ್ಮ ಇಂಡಿಯಾ 70% ಈ ಟೈಗರ್ಸ್ನ ಆಕ್ಯುಪೈ ಮಾಡೈತೆ. ನೋಡಿ ನಮ್ಮ ಸಫಾರಿ ಬಸ್ಸಲ್ಲಿ ಎಷ್ಟು ಜನ ಇದ್ದಾರೆ. ಇವರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಾನು ಮುಂದೆ ಸೀಟಲ್ಲಿ ದಿಲ್ದಾರ್ ಕೂತಿದ್ದೀನಿ. ಎಷ್ಟು ಚಂದ ಐತೆ ಬರ್ಡ್ಸ್. ಎಷ್ಟು ಫ್ರೀಯಾಗಿ ಬಿಟ್ಟಿದ್ದಾರೆ ಬಸ್ಸು. ನೋಡಿ ಓಪನ್ ಏರಿಯಾ. ಇದು ಇಲ್ಲೇ ಇರುತ್ತಾ ಏನು ಎತ್ತ ಅಂತಲೂ ಗೊತ್ತಿಲ್ಲ. ಬಸ್ಸು ಇಲ್ಲಿ ಯಾವುದೋ ಒಂದು ಶೋ ನಡೀತಿದೆ, ಸ್ಟಂಟ್ ಶೋ ಅಂತೆ. ನಡೀಲಿ ಮುಂದೆ ಹೋಗಿ ಚೆಕ್ ಮಾಡೋಣ. ಏನ್ ಗುರು ಸೀನರಿ. ಅಲ್ಲಿ ನೋಡಿ, ಇಲ್ಲೊಬ್ಬ ಇವನ್ ಗನ್ನಲ್ಲಿ ಹೊಡಿತೀನಿ. ಇವನ್ ಬಿದ್ದೋಗ್ಬಿಟ್ಟ ಇವಾಗ. ಬಾಂಬ್ ಇವಾಗ ಕೈಯಲ್ಲಿ ಇಟ್ಕೊಂಡಿರೋದು ಅದು. ಪಾಪ ಅವಳು ಒದ್ದೆ ಬಿಟ್ಲು ಅವಳು. ಅವಳು ಭಯಕ್ಕೆ ಒದ್ದೆ ಬಿಡೋದು ಅವಳು. ಹಿಂದ್ಗಡೆ ಕೌಬೈನ ನೋಡಿದ್ದೀನಿ. ಇರಬೇಕು, ನನಗೇನು ಅರ್ಥನೇ ಆಗ್ತಿಲ್ಲ. ನಾನು ಪಾಪ್ಕಾರ್ನ್ ತಿನ್ಕೊಂಡು ನೋಡ್ತಾ ಇದ್ದೀನಿ, ಅವ್ರ ಭಾಷೆನೂ ಅರ್ಥ ಆಗ್ತಿಲ್ಲ ನೋಡಿ. ಕೌಬಾಯಿ ಗೊತ್ತಿರೋದು ನನಗೆ. ಇವನು ಯಾರೋ ಬಂದ, ಅವಳು ಯಾರೋ ಓಡೋಗ್ತಾವಳೆ. ಇವನು ಸತ್ರದ ಅವ್ನು ಪ್ಯಾಂಟ್ ಹರಿದೋಯ್ತಾ. ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಹೋಗ್ತಾ ಇದ್ದಾಗ ಝೂಗೆ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಅದೇ ಥರ ಈ ಮಕ್ಕಳನ್ನ ಕರ್ಕೊಂಡು ಹೋಗ್ತವ್ರೆ. ಇಲ್ಲಿರೋರೆಲ್ಲ ಅವರ ಟೀಚರ್ಸ್. ಸೊ ಅಲ್ಲಿ ಮುಂದೆ ಕಾಣಿಸೋರೆಲ್ಲ ಟೀಚರ್ಸು ಈ ಮಕ್ಕಳಿಗೆ. ಬಾಯ್ ಬಾಯ್, ಟಟಾ 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 ಟಟಾ. ಮುಂದೆ ನಿಮಗೆ ಕಾಣಿಸ್ತಿದೆ ನೋಡಿ, ಪ್ರೈಸ್ 300 ಬಾತು, 11 ಗಂಟೆಯಿಂದ 16. ಸೊ ನಾವು ಈ ಥರ ಸೆಲ್ಫೀಸ್ ಇಟ್ಕೊಬೋದು. ಇದರ ಹೆಸರು ಒರಂಗುಟಾನ್ ಅಂತ. ಈ ಒರಂಗುಟಾನು ಗೊರಿಲ್ಲಾ ಥರ, ಆದರೆ ಒರಂಗ್ ಅಂದರೆ ಪರ್ಸನ್ನು,
ಮತ್ತು ಉಟಾನ್ ಅಂದರೆ ಫಾರೆಸ್ಟ್. ಈ ಒರಂಗುಟಾನು ಹ್ಯೂಮನ್ಗೆ 94% DNA ಮ್ಯಾಚ್ ಆಗುತ್ತೆ. ಸೊ ಲೆಕ್ಕ ಹಾಕ್ಕೊಳ್ಳಿ, ಇದು ತುಂಬ ಇಂಟೆಲಿಜೆಂಟು. ನಾವು ಏನು ಹೇಳ್ಕೊಟ್ಟಿರ್ತೀರೋ ಅದನ್ನೇ ಮಾಡುತ್ತೆ ಒಂದು 4 ಸತಿ ಹೇಳ್ಕೊಟ್ಟಿದ್ದಾದ್ಮೇಲೆ. ಈ ಒರಂಗುಟಾನು ಕಾಲುಗಳು ಚಿಕ್ಕದಿರುತ್ತೆ, ಆದರೆ ಕೈಗಳು ಉದ್ದಗೈತೆ. ಸೊ ಇದು ಮರಿ ಅಂತೆ. ಯಾವ ರೇಂಜಿಗೆ ಕಿಸ್ಸಿಂಗು ನೋಡಿ, ನಾನು ಹೇಳ್ದಲ್ವ ಇಂಟೆಲಿಜೆಂಟ್ ಅಂತ. ಸೊ ಇವ್ರು ಹೇಳ್ಕೊಟ್ಟಂಗೆ ಅದು ಮಾಡುತ್ತೆ. ಒಂದು 4 ಸತಿ ಹೇಳ್ಕೊಟ್ಬಿಟ್ರೆ ಸಾಕು. ಕೈಗಳು ಉದ್ದ ಇದೆ, ಚಿಕ್ಕದ ಕಾಲು, ಸೇಮ್ ಮನುಷ್ಯರ ಥರ. ನೋಡಿ ಯಾವ ರೇಂಜಿಗೆ ಕೊಡ್ತೈತೆ ಈ banana beer banana okay that's it good hala ಪಾಪ ಹತ್ಕೊಂಡೇ ಹೋಗ್ಬಿಟ್ಲ ಅಮ್ಮ ಇವಳು. ಸೊ ಈಗ ನಾವು ಹೋಗಿ ಮಾಡಿಸ್ಕೊಳ್ಳೋಣ. ಏನು ಕತ್ಕೊಂಡು ಹೋಗಿ ಗೊತ್ತಿಲ್ಲ, ಹತ್ಕೊಂಡೇ ಹೋಗ್ಬಿಟ್ಲು ಅವಳು. ಅದ ಹತ್ರ ಹೋಗ್ಬಿಟ್ಟು ಅಯ್ಯೋ ಅಯ್ಯೋ ಕಿವಿ ಹಿಡ್ಕೊಂತೈತೋ ಉಳ್ಳಾಗಾರ. ಬಿಡು ಏನ್ ವೇಟ್ ಐತೋ. ನನ್ನ ಲವರ್ ಇದ್ದಂಗೆ Stand up, please. yes banana No, kay hakbada. banana ಶೇಕ್ ಹ್ಯಾಂಡ್, ಥ್ಯಾಂಕ್ ಯು. ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಗೂಬೆ. ಈ ಗೂಬೆ ಇದಲ್ಲ, ಇಲ್ಲಿರೋದು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಗೂಬೆ. ಇದಕ್ಕೆ ನಾವು ಫೋಟೋ ಇಡ್ಸ್ಕೊಬೋದು ಕೈ ಮೇಲೆ ಸೊ ಇದ್ರ ಜೊತೆ ಇಡ್ಸ್ಕೊಬೇಕು ಅಂದರೆ 200 ಬಾತ್ ಆಗುತ್ತೆ ಬಸ್ಸು. ಓಕೆ, ಇಲ್ಲಿಂದ ಹೊರಡೋಣ ಮತ್ತೆ ಬೇರೆ ಕಡೆ. ನಾವಿದೆಲ್ಲ ಬೇಡ. ನೀವೇನಾದರೂ ಒರಂಗುಟ್ ಹತ್ರ ಫೋಟೋ ಇಡ್ಸ್ಕೊಬೇಕಂದ್ರೆ 300 ಬಾತ್, ಟೈಗರ್ ಹತ್ರ ಫೋಟೋ ಇಡ್ಸ್ಕೊಬೇಕಂದ್ರೆ 400 ಬಾತ್. ಇಲ್ಲಿ ಯಾವುದಿದು ಪಕ್ಷಿಗಳ ಹತ್ರ ಇಡ್ಸ್ಕೊಬೇಕು ಅಂದರೆ ಇಲ್ಲೇನೋ ಇಲ್ಲಿ ಹಾಕೇ ಇಲ್ಲ, 200 ಬಾತ್ ಏನೋ ಕೇಳಿದ್ದೀನಿ. ಸೊ ಅದಕ್ಕೆ 200 ಅಂದ್ಕೊಳ್ತೀನಿ. Ladies and gentlemen, please welcome our Tiger-Doos! Yes! Tiger-Doos Naughty! 现在ให้ทุน高空跳高 Let them come up off the water to greet you. 再来一次1 2 3สุดยอดมากแค่ตัวจะข้ามไปไหนเนี่ยรีบจับนี่คือความรักความผูกพันของพวกเขาและที่สำคัญลงมายังสามารถออกกำลังกายเหมือนกับคนเราได้ยกมือ ಫೈನಲಿ ಈಗ 2:15 ಟೈಮು, 10:30 11 ಗಂಟೆಗೇನೋ ಸ್ಟಾರ್ಟ್ ಮಾಡಿದ್ದು. ಸೊ ಈಗ 2:15 ಟೈಮ್ ಆಗಿದೆ. ಇಲ್ಲಿ ಯಾವುದೋ ಇಂಡಿಯನ್ ಅಂತ ಕಾಣಿಸ್ತೈತೆ. ಫುಲ್ ಖುಷಿ ಆಗೋಯ್ತು. ಬಂದಿದ್ದೀನಿ ಇಲ್ಲಿ, ಏನು ಸಿಗುತ್ತೋ ನೋಡೋಣ. ಊಟ ಹೊಟ್ಟೆ ಹಸಿತೈತೆ. ಸಾರಿ, ಮೀಲ್ಸ್ ಯು ಹ್ಯಾವ್ ಮೀಲ್ಸ್ vegetarian rice vegetable ಸೊ ವೆಜ್ ಬಿರಿಯಾನಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಯು ಆರ್ ಫ್ರಮ್ Nepal ಯು ಆಲ್ಸೋ ನೇಪಾಲ್. ಓಕೆ, ವಿಚ್ ಲ್ಯಾಂಗ್ವೇಜ್ ಯು ನೋ? ತಮಿಳ್. Tamil I have all my friends ಓಕೆ, ತಮಿಳ್, ಕನ್ನಡ. Kannada Tamil Telugu ಕನ್ನಡ ಬರುತ್ತಾ? ಕನ್ನಡ ಬರಲ್ಲ. ಓಕೆ, ಹಿಂದಿ, ತೆಲುಗು, ತಮಿಳ್. Telugu చెప్పండి ಓಕೆ, ಬೇಗ ಕನ್ನಡ ಕಲ್ತ್ಕೊಂಬಿಡಿ. ಕನ್ನಡದವರು ಬರ್ತಾರೆ ಬೇಗ. Kannada my friend is Chikanna is my friend ಚಿಕ್ಕಣ್ಣ ಕನ್ನಡ ಅವ್ರದ್ದು. ಓಕೆ, ಇಲ್ಲಿ ಬಂದು ಇಲ್ಲಿ ಕುತ್ಕೊಬೋದಣ್ಣ. ಸೊ ನೆರಳೆಲ್ಲ ಐತೋ ಅಲ್ಲಿ ಕುತ್ಕೊಳ್ಳೋಣ. ನಾವು ನೋಡ್ಬೋದು ಈಗ ವೆಜ್ ಬಂದ್ಬಿಡ್ತು. ಏನೋ ಒಂಥರ ಖುಷಿ ಆಗ್ತಿದೆ. 5 ದಿವಸ ಆಯಿತು ನಾನು ಇಲ್ಲಿ ಬಂದು. ಇದು 6ನೇ ದಿವಸ ಅಂದ್ಕೊಳ್ಳಿ. 6 ದಿವಸ ಆಗಿದೆ. 6 ದಿವಸದಿಂದ ನಾನು ಈ ಥರ ಫುಡ್ಡನ್ನ ನಾನು ನೋಡೇ ಇಲ್ಲ. ಎಷ್ಟು ಜಾಗ ಹುಡುಕಿದ್ದೀನಿ ಗೊತ್ತಾ? ಒಂದು ಜಾಗದಲ್ಲಿ ಒಂದು ವೆಜಿಟೇರಿಯನ್ ಹೋಟ್ಲ್ ಹೋಗಿ ಹುಡ್ಕೋಕೆ 1 ಅವರ್ ವೇಸ್ಟ್ ಮಾಡಿದ್ದೀನಿ. ಬಟ್ ಇಲ್ಲಿ ಸ್ಮೆಲ್ ನೋಡ್ತಾ ಇದ್ರೆ ಗಮ್ ಅಂತ ಬರ್ತಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಇರ್ರಿ ಹೇಗಿದೆ ಅಂತ.
ಸೊ ಇದರಲ್ಲಿ ಏನೇನು ಹಾಕಿದ್ದಾರೆ ಅಂದರೆ ಇಲ್ಲಿ ಸೈಡಲ್ಲಿ ಕ್ಯಾರೆಟು ಮತ್ತು ಇಲ್ಲೊಂಚೂರು ಪನ್ನೀರ್ ಇದೆ, ಕ್ಯಾರೆಟ್ ಇದೆ, ಕಾಲಿಫ್ಲವರ್ ಇದೆ. ಅದ್ರ ಜೊತೆ ಇಲ್ಲಿ ಮೇಲ್ಗಡೆ ಒಂಚೂರು ಪುದೀನ ಇಟ್ಟಿದ್ದಾರೆ ಬಸ್ಸು. ಈಗ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಸಖತ್ತಾಗೈತೆ ಬಸ್ಸು, ಟೇಸ್ಟ್ ಮಾತ್ರ ಸಖತ್ತಾಗೈತಪ್ಪ, ಇಷ್ಟ ಆಗೋಯ್ತು. ದಾಲ್ ನೋಡ್ಬೋದು ನೀವು. ದೀದಿ, ಫುಡ್ ಈಸ್ ನೈಸ್ ನೈಸ್. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಲಾಸ್ಟಿಗೆ ಮಾಡಿಕೊಟ್ಬಿಟ್ರಿ ನನಗೆ, ಇಷ್ಟ ಆಗೋಯ್ತು. ಥ್ಯಾಂಕ್ ಯು ಅಚ್ಚಾಯೇ. ಥ್ಯಾಂಕ್ ಯು. ಬಸ್ಸು, ಈ ವ್ಲಾಗು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಟಿಲ್ ದಟ್ ಬಾಯ್, ಟೇಕ್ ಕೇರ್ ಬಸ್ಸು.